ಪರಿಸ್ಥಿತಿ ಭಾಳಷ್ಟು ನಿನ್ನೆ ನಾನು ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ನೋಡಿದಂಥ ಇವತ್ತಿನ ದಿನಗಳಲ್ಲಿ ನಿನ್ನೆ ಕೂಡ ನಾನು ನೋಡಿದ ಸಂದರ್ಭದಲ್ಲಿ ಕೂಡ ಭಾಳಷ್ಟು ಸರ್ಕಾರ ಇರ್ಬೋದು, ಈ ಜಿಲ್ಲಾದ ಉಸ್ತುವಾರಿ ಮಂತ್ರಿಗಳು, ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರು ಭಾಳಷ್ಟು ಯಾವುದೇ ಸಂದರ್ಭ ಬಂದಾಗ ಕೂಡ ಇಲ್ಲಿರೋಂಥ ಈ ಭಾಗದ ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮೇಜರ್ ಅಜೆಂಡಾ, ಒಂದು ಡ್ಯಾಮು ಕೆಲಸ ಆಗಬೇಕಂದ್ರೆ, ಡೆವಲಪ್ಮೆಂಟ್ ಆಗಬೇಕಂದ್ರೆ ಸರ್ಕಾರದಲ್ಲಿ ಒಬ್ಬ ಮಂತ್ರಿ, ನೀರಾವರಿ ಮಂತ್ರಿ ಇವತ್ತು ರಾಜ್ಯದಾಗಿದ್ದರೂ ಕೂಡ ಈ ಭಾಗದ ಉಸ್ತುವಾರಿ ಮಂತ್ರಿಗಳು ಮೇಜರ್ ಅಜೆಂಡಾ ಡೆವಲಪ್ಮೆಂಟ್, ಈ ಭಾಗದ ಭವಿಷ್ಯದ ಬದಲಾವಣೆ ತರೋದು ಮಂತ್ರಿ ಜಿಲ್ಲೆದಾಗ ರಾಜ್ಯದಾಗ. ಆದರೆ ಇಲ್ಲಿರೋಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮೇಜರ್ ಅಜೆಂಡಾ. ನಾನು ಭಾಳಷ್ಟು ಇರಲಿ, ಇವತ್ತು ನಾವು ಅವ್ರು ಗೆದ್ದರೆ ನಾವು ಸೋತು ನಮ್ಗೆ ನೋವಿಲ್ಲ, ಸೋಲು ಗೆಲುವಿನ ಮೂಲ, ನಾವು ಅದ್ರ ಬಗ್ಗೆ ಬಯಸಲ್ಲ. ಆದರೆ ಜನರ ಹಿತದೃಷ್ಟಿಗಾಗಿ ಜನರ ಭಾವನೆ ಅರ್ಥ ಮಾಡ್ಕೊಂಡು ಜನರ ಬದಲಾವಣೆ ಆಗ್ಬೇಕಂತಲೇ ನಮ್ಮ ಬಯಸ್. ಆದ್ರೆ ಇವತ್ತಿರೋಂಥ ಮಂತ್ರಿ ಮೀಡಿಯಾದೆಲ್ಲ ನೋಡಿದ ಸಂದರ್ಭದಲ್ಲಿ ಕೂಡ ಏನೋ ಭಾಳಷ್ಟು ಮಂತ್ರಿ ಇವತ್ತು ಹೇಳೋಂಥ ಮಾತುಗಳು ಕೇಳಿ ಭಾಳ ನೋವು ಆಯ್ತು ನನಗಿವತ್ತು. ಮುಂದೆ ಬೆಳೆ ನೀರಿಲ್ಲ, ಇವತ್ತು 7 ಶೆಟ್ರ್ ಕಿತ್ತೇವ ಅಂತ ಹೇಳಿದಂಥ ಮಾತಿಗೆ ನೋವಾಗೈತಿ. ಇವತ್ತಿರೋಂಥ ಹಿಂದಕ್ಕಿರೋಂಥ ಆಗಸ್ಟ್ನಲ್ಲಿ ಆದಂಥ ಸಂದರ್ಭದಲ್ಲಿ ತಾವೆಲ್ಲ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ನೋಡಿದ್ದೇ ದಿನಗಳು ಇದಾವ, ಈ ರಾಜ್ಯದ ಮುಖ್ಯಮಂತ್ರಿ ನೋಡಿದ ದಿನಗಳು ಇದಾವ, ನೀರಾವರಿ ಮಂತ್ರಿ ನೋಡಿದಂಥ ದಿನಗಳು ಇದಾವೆ. ಆದರೂ 1 ವರ್ಷ ಕಳೆದ್ರೂ ಕೂಡ ಭಾಳ ಕನಿಷ್ಠ ಟೋಟಲ್ ಹಾಲ್ ಡಿಪೇರಿ ಇಡೀ ಡ್ಯಾಮಿನ 33 ಶೆಟ್ರು 59 ಕೋಟಿ ಡಿಪೇರಿ ಆಗತ್ತೆ, ಎಸ್ಟಿಮೇಟ್ ಆಗಿದೆ. ಟೋಟಲ್ 33 ಗೇಟ್. ಇವತ್ತಿನ ಒಂದು ಗೇಟ್ 19 ಏನು ಗೇಟ್ ಏನೈತಲ್ಲ, ಕನಿಷ್ಠ 1,95,00,000 ಟೆಂಡರ್ ಕರೆದ್ರು ಕೂಡ ಇವತ್ತು ಲೆಸ್ಸಿಗೆ ಹೋದಂಥ ಟೆಂಡರ್ ವರ್ಕ್ ಡನ್ ಓನರು 1,65,00,000 ಎಷ್ಟೋ ಒಂದು ವರ್ಕ್ ಡನ್ ಆಗೈತಿ, ಟೆಂಡರ್ ಆಗೈತೆ, ರೈಟ್ಸ್. ಒಂದು ಗೇಟು. ಇನ್ನು 33 ಗೇಟ್ ಪರಿಸ್ಥಿತಿ ಇಂಜಿನಿಯರ್ ಪ್ಲಾನ್ ಕೊಟ್ಟರು ಕೂಡ, ಕನಿಷ್ಠ TV ಬೋರ್ಡು ಒಂದು ವರದಿ ಕೊಟ್ಟರು ಕೂಡ ಇವತ್ತಿರೋಂಥ ಸರ್ಕಾರದಲ್ಲಿ ಏನಾಗುತ್ತೆ ಅಂದ್ರೆ, ಇವತ್ತಿರೋ ಮಂತ್ರಿ ಏನು ಹೇಳ್ತಾ ಇದ್ದಾನೆ ಅಂದರೆ ಎಲ್ಲರಿಗೂ ಪಟ್ಟು ಮಾಡಿ ಕೇಂದ್ರ ಸರ್ಕಾರ ಆಗ್ಬೇಕಂತ. ಕೇಂದ್ರ ಸರ್ಕಾರ ರೈಟ್ಸ್, ಕೇಂದ್ರ ಸರ್ಕಾರ ಏನು ಕೋಆರ್ಡಿನೇಟ್ ಮಾಡುತ್ತಂತ ತಿಳುವಳಿಕೆ ಕಮ್ಮಿ ಐತೆ ಅಂತ ನಾನು ಭಾವಿಸ್ಬೇಕಾಗಿ. ಕೇಂದ್ರ ಸರ್ಕಾರ ಏನು ಕೋಆರ್ಡಿನೇಟ್ ಮಾಡ್ತೈತಿ, ಕೇಂದ್ರ ಸರ್ಕಾರ ಕೋಆರ್ಡಿನೇಟ್ ಮಾಡಿ ಕೇಂದ್ರ ಸರ್ಕಾರ ಹಣ ಕೊಡಂಗಿದ್ರೆ ರಾಜ್ಯ ಸರ್ಕಾರ, ಆಂಧ್ರ ಸರ್ಕಾರ, ತೆಲಂಗಾಣ ಸರ್ಕಾರ 3 ರಾಜ್ಯದ ಕೊಡುಗೆ ಏನು, 3 ರಾಜ್ಯದ ಯೋಜನೆ ಏನಂತ ಈ ಮನುಷ್ಯಕ್ಕೆ ಗೊತ್ತೈತೆ ಗೊತ್ತಿಲ್ಲ, ನಾನು ಹೇಳಕ್ಕೆ ಹೋಗಲ್ಲ. ಆದ್ರೆ ಈ ಮನುಷ್ಯನ ದುರಹಂಕಾರ ಬರೀ ಕೇಂದ್ರ ಸರ್ಕಾರ ರೈಟ್ಸ್, ಕೇಂದ್ರ ಸರ್ಕಾರ ಏನು ಮಾಡ್ತದೆ ಯೋಜನೆ ಅಂತ ಗೊತ್ತಿಲ್ಲದ್ರೆ ಕೇಂದ್ರ ಸರ್ಕಾರ ಅಂತ ಮಾಧ್ಯಮದ ಮುಂದೆ ನಾನು ನೋಡಿ, ಪೇಪರ್ ಮುಂದೆ ನೋಡಿದಾಗ ಈ ಮನುಷ್ಯಗೆ ಬುದ್ಧಿ ಐತೋ ಬುದ್ಧಿ ಇಲ್ಲ ನನಗೆ ಗೊತ್ತಿಲ್ಲ. ಈ ಮನುಷ್ಯನ ಬುದ್ಧಿ ಕೂಡ ಕಮ್ಮಿ ಐತೆ ಅಂತ ಹೇಳ್ತಾ ಇದ್ವಿ. ಯಾಕೆ ಕಮ್ಮಿ ಐತೆ ಅಂತ ಹೇಳ್ತಂದ್ರೆ ತಿಳುವಳಿಕಿಲ್ಲ, ದುರಹಂಕಾರದ ಮಾತು. ಈ ಮನುಷ್ಯಗೆ ಬುದ್ಧಿ ಇದ್ರೆ ಕೆಲಸ ಏನು ಮಾಡ್ಬೇಕು ಹೇಳು? 3 ರಾಜ್ಯದ ಅಧಿಕಾರಿಗಳು ಕೋಆರ್ಡಿನೇಟ್ ಮಾಡಿ TV ಬೋರ್ಡ್ ಗಮನಕ್ಕೆ ತಂದು, ತಾನು ಒಬ್ಬ ಸಲಹಾ ಸಮಿತಿ ಅಧ್ಯಕ್ಷ, TV ಬೋರ್ಡ್ ಗಮನಕ್ಕೆ ತಂದು 3 ರಾಜ್ಯದ ಸೆಕ್ರೆಟರಿ ಅವರು ಸದಸ್ಯರಲ್ಲಿ, ಆಂಧ್ರ ಸೆಕ್ರೆಟರಿ, ಕರ್ನಾಟಕ ನೀರಾವರಿ ಸೆಕ್ರೆಟರಿ, 3 ರಾಜ್ಯದ ಸೆಕ್ರೆಟರಿ ಅಲ್ಲಿ ಸದಸ್ಯರು, ಒಬ್ಬ ಅಧ್ಯಕ್ಷ, ಕೇಂದ್ರ ಸರ್ಕಾರದ ಒಬ್ಬ ಅಧ್ಯಕ್ಷ ಚೇರ್ಮನ್ ಇರ್ತಾನೆ TV ಬೋರ್ಡಿಗೆ, ಒಬ್ಬ ಸೆಕ್ರೆಟರಿ, ಅದಕ್ಕೊಬ್ಬ ಸದಸ್ಯ. ಅಧ್ಯಕ್ಷ ಅಲ್ಲ, ಕೇಂದ್ರ ಸರ್ಕಾರ ಸೆಕ್ರೆಟರಿ, ಒಬ್ಬ ಇಲ್ಲಿ ಒಬ್ಬ ಸದಸ್ಯ TV ಬೋರ್ಡಿಗೆ. ಇಷ್ಟು ನೇತೃತ್ವ, 3 ರಾಜ್ಯ ನೇತೃತ್ವ ವಹಿಸಿ ಅದಕ್ಕೆ ನಮ್ಮ ಏನು ಸಲಹಾ ಸಮಿತಿ ಅಧ್ಯಕ್ಷ, ಈ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಐತಲ್ಲ, ಅದನ್ನ ಕೋಆರ್ಡಿನೇಟ್ ಮಾಡಬೇಕು. ಇವತ್ತಿರೋ ಪರಿಸ್ಥಿತಿ ಆಂಧ್ರ ತೆಲಂಗಾಣ ಖುಷಿ ಪಡ್ತಾ ಇದ್ದಾರೆ. ಅವ್ರು ಯಾಕೆ ಖುಷಿ ಪಡ್ತಾರೆ ಅಂತ ಹೇಳ್ತೀನಿ. ಈ ಕರ್ನಾಟಕ ನೀರು ಕೋಟೆ, ನಮ್ದು ಏನು ನೀರು ಕೋಟಿತ್ತಲ್ಲ, ಆಂಧ್ರ ತೆಲಂಗಾಣಕ್ಕೆ ಹೋದರ್ಕಲ್ಲಿ ಆಂಧ್ರ ತೆಲಂಗಾಣ ರಾಜ್ಯದ ಮಂತ್ರಿಗಳು ಖುಷಿ ಪಡಕತ್ತಾರೆ. ಯಾಕಂದ್ರೆ ಕರ್ನಾಟಕದಾಗ ನೀರು ನಿಲ್ತಿದ್ವು, ಆ ನೀರು ಹೆಚ್ಚಿನ ಸಂಖ್ಯೆ ನಮ್ಮ ಆಂಧ್ರ ತೆಲಂಗಾಣ ನಿಂದಿರ್ತಿದ್ದಾವ, ನಮ್ಮ ರಾಜ್ಯಕ್ಕೆ ಜನರಿಗೆ ನೆರವಾಗತ್ತಂತ ಇವತ್ತು ಆಂಧ್ರ ಸರ್ಕಾರ, ಆಂಧ್ರ ತೆಲಂಗಾಣ 2 ರಾಜ್ಯದ ಖುಷಿ ನೋಡಿದ್ರೆ ನಮಗೆ ನೋವು ಅನಿಸುತ್ತೆ. ಅಂದರೆ ಆಂಧ್ರ ಸರ್ಕಾರ ತೆಲಂಗಾಣ ಸರ್ಕಾರ ಕಾಜಿ, ಅವು 2 ರಾಜ್ಯದ ಪ್ರೀತಿ, ರೈತರ ಮೇಗಿದ್ದ ಪ್ರೀತಿ ನಮ್ಮ ಸರ್ಕಾರದ ಇಲ್ಲಲ್ಲ. ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಗಳದಿಲ್ಲ, ಮುಖ್ಯಮಂತ್ರಿದಿಲ್ಲ, ಸಲಹಾ ಸಮಿತಿ ಅಧ್ಯಕ್ಷರದಿಲ್ಲ ಅಂತ ನಮಗೊಂದು ನೋವು ಐತಿ. ಆ ರೀತಿ ಕೋಆರ್ಡಿನೇಟ್ ಮಾಡೋರು ಕೇಂದ್ರ ಸರ್ಕಾರದ ಸದಸ್ಯರು, ಸೆಕ್ರೆಟರಿ. ಅದಕ್ಕೆ TV ಬೋರ್ಡ್ ರೈಟ್ಸ್, TV ಬೋರ್ಡ್ ಅಧಿಕಾರ ಇರ್ತೈತಿ. ಕಾಡ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಡ್ತೈತಿ, TV ಬೋರ್ಡು 3 ರಾಜ್ಯಕ್ಕೆ ಸಂಬಂಧಪಡ್ತೈತಿ. ಆ ರಾಜ್ಯದ ಕೋಆರ್ಡಿನೇಟ್ ಮಾಡೋದು TV ಬೋರ್ಡ್. TV ಬೋರ್ಡಿಗೆ ಒತ್ತಾಯ ಮಾಡೋದು ಯಾರ್ದು? ರಾಜ್ಯದಲ್ಲಿ, ಆಂಧ್ರ ಇರಲಿ, ಕರ್ನಾಟಕ ಇರಲಿ,
ತೆಲಂಗಾಣ 3 ರಾಜ್ಯದ ಅಧಿಕಾರಿಗಳು ಸದಸ್ಯರು ಅದಕ್ಕೆ ಒತ್ತಾಯ ತರಬೇಕು. ಫಸ್ಟ್ ನೀವು ಟಿ ಬಿ ಬೋರ್ಡ್ ಅಪರ್ಲು. ಈ ಮಂತ್ರಿ ಹೇಳ್ತಾರೆ ನಿನ್ನ ನಾಚಿಗೆ ಐತೋ ಇಲ್ಲ ಈ ಮನುಷ್ಯಾಗ. ನಿನ್ನೆ ಹೇಳ್ತಿದ್ದೇನ ಕೇಂದ್ರ ಸರ್ಕಾರ ನಮಗಿನ್ನ ಟೆಂಡರ್ ಕರ್ತಿಲ್ಲ, ಕೇಂದ್ರ ಸರ್ಕಾರ ನಮಗೆ ಟಿ ಬಿ ಬೋರ್ಡ್ ನಮ್ಗೆ ಅಪ್ರೂವಲ್ ಕೊಟ್ಟಿಲ್ಲ ಅಂತ. ನಾನು ಈ ಮನುಷ್ಯಗೆ ಏನು ನಾಚಿಗೆ ಬಟ್ಟನ ಗೊತ್ತಿಲ್ಲ. ಟಿ ಬಿ ಬೋರ್ಡು ನಿನಗೆ ಅಪ್ರೂವಲ್ ಕೊಟ್ಟಿಲ್ಲ ಅಂದ್ರೆ ಟೆಂಡರ್ ಕರೆಯಕ್ಕೆ ಅವಕಾಶ ಇಲ್ಲ. ಟಿ ಬಿ ಬೋರ್ಡ್ ಪರ್ಮಿಷನ್ ಕೊಟ್ಟ ಮ್ಯಾಗ, ಟಿ ಬಿ ಬೋರ್ಡ್ ಅವಕಾಶ ಕೊಟ್ಟ ಮ್ಯಾಗನೇ ರಾಜ್ಯ ಸರ್ಕಾರ ಟೆಂಡರ್ ಕರೆಯಕ ಡೆವಲಪ್ಮೆಂಟ್ ಮಾಡಕ್ಕೆ ಅವಕಾಶ ಇರೋದು ಯಾವಾಗ? ಟಿ ಬಿ ಬೋರ್ಡ್ ಅಪ್ರೂವಲ್ ಕೊಟ್ಟ ಮ್ಯಾಗನೇ. ಟಿ ಬಿ ಬೋರ್ಡ್ ಎಷ್ಟಿಂದ ಕೊಟ್ಟೈತಿ ಹೇಳು? ಕನಿಷ್ಠ 6-8 ತಿಂಗಳಾಯ್ತು ಟಿ ಬಿ ಬೋರ್ಡ್ ಅಪ್ರೂವಲ್ ಕೊಟ್ಟು. ಡ್ಯಾಮ್ ಕಿತ್ತಿ 1 ವರ್ಷ ಆಯ್ತು. ಟಿ ಬಿ ಬೋರ್ಡ್ ಅಪ್ರೂವಲ್ ಕೊಟ್ಟು 7-8 ತಿಂಗಳಾಯ್ತು. ಇವತ್ತು ಡೆವಲಪ್ಮೆಂಟ್ ಮಾಡಕ್ಕೆ, ಮೂಲಭೂತ ಸೌಕರ್ಯ ಮಾಡಕ್ಕೆ 7-8 ತಿಂಗಳು ಇವತ್ತು ಈ ರಾಜ್ಯಕ್ಕೆ ಟಿ ಬಿ ಬೋರ್ಡ್ಲಿದ್ದ ಅವಕಾಶ ಸಿಕ್ಕೈತಿ, ಪರ್ಮಿಷನ್ ಸಿಕ್ಕೈತಿ. ಡೆವಲಪ್ಮೆಂಟ್ ಮಾಡಕ್ಕೆ ಮುಂದರದಾರ ಇವತ್ತು ಯಾರು? ಟಿ ಬಿ ಬೋರ್ಡ್ನವ್ರು. ಈ ಮನುಷ್ಯಗೆ ಎಂತ ಮಾಚ ಕೆಲಸ ಸುಳ್ಳು ಹೇಳ್ತಾನಂದ್ರೆ ಆಶ್ಚರ್ಯಪಡಂಗೆ ಸುಳ್ಳು ಹೇಳ್ತಾನೆ. ಕೇಂದ್ರ ಸರ್ಕಾರ ತೋರಿಸ್ಬೇಡ ಮಂತ್ರಿಗಳೇ, ಕೇಂದ್ರ ಸರ್ಕಾರ ಮೇಲೆ ತೋರಿಸ್ಬೇಡ. ಮೂಲ ಕಾನೂನು ಚೌಕಟ್ಟು ಯಾವ ಸರ್ಕಾರ ನಿರ್ಧಾರ ತಗೋಬೇಕಾದ್ರೆ ಹೇಳು, ನೀನು ಬಾಯ್ತಾರ್ದು ಹೇಳು. ನಿಮ್ಮ ರಾಜ್ಯ ಸರ್ಕಾರದ ಏನು ಕೋಟ, ಆಂಧ್ರ ಸರ್ಕಾರದ ಏನು ಕೋಟ, ತೆಲಂಗಾಣದ ಏನು ಕೋಟ ಅಂತೇಳಿ ಜನರ ಮುಂದೆ, ಮೀಡಿಯಾದ ಮುಂದೆ ಹೇಳಂತ ಕೆಲಸ ಮಂತ್ರಿಗಳು ಮಾಡಬೇಕು. ಮಾಡಬಿಟ್ಟು ನಾಚಿಗೆ ಬಿಟ್ಬಿಟ್ಟ ನಾ ಮನುಷ್ಯ. ನಾಚಿಗಿಲ್ಲ ಮನುಷ್ಯ. ಮೊನ್ನೆ ನಾನು ಒಂದು ಕಲ್ಪನೆ ಭಾಳ ಆಶ್ಚರ್ಯಪಟ್ಟ, ಅದು ಹೇಳ್ಬಾರ್ದಂತ ನನಗೆ ನೋವಾಯ್ತು. ಅವ್ರಿಗೆ ಹೇಳ್ತೀನಿ. ಇವತ್ತು ರಾಜ್ಯದ 6.5 ಕೋಟಿ ಜನ ನೋಡಿದ್ರು. ಆ ಮನುಷ್ಯಗೆ ಎಷ್ಟು ನಾಚಿಗೆ ಬಿಟ್ಟಂತ ಮನುಷ್ಯ ಅಂದರೆ, ಮೊನ್ನೆ ಹಸು ನಮಗಿಲ್ಲ, ಹಸು ಕರ್ನಾಟಕ ಒಟ್ಟು ಹಸು ಮೀರಿಸಬೇಕಾದ್ರೆ ಇಲ್ಲ ನಿಮ್ಮ ಸರ್ಕಾರ ಘೋಷಣೆ ಮಾಡಿಬಿಡ್ಲಿ. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತುಂಗಭದ್ರಾ ಡ್ಯಾಮ್ ನಮ್ಮಿಂದ ಕಟ್ಟಕ್ಕೆ ದುಡ್ಡಿಲ್ಲ, ನಮ್ಮಿಂದ ಆಗಲ್ಲ ಅಂತೇಳಿ ನಿಮ್ಮ ಸರ್ಕಾರ ಘೋಷಣೆ ಮಾಡ್ಬೇಕು. ಈ ರಾಜ್ಯದ ಮುಖ್ಯಮಂತ್ರಿ, ನೀರಾವರಿ ಮಂತ್ರಿ ಘೋಷಣೆ ಮಾಡಂತೇಳಿ 59 ಕೋಟಿ ಅಲ್ಲ, 3 ರಾಜ್ಯದ ನಾವು ಕೋರ್ಡಿನೇಟ್ ಮಾಡಿ, ಆಂಧ್ರ, ತೆಲಂಗಾಣ, ಕರ್ನಾಟಕನ 3 ರಾಜ್ಯದ ಅಧಿಕಾರಿಗಳು ಕರೆಸಿ ಕೋರ್ಡಿನೇಟ್ ಮಾಡಿ ನಾವು ಸೆಟ್ರು ಕುಂದಿಸಕ್ನಂತ ಶಕ್ತಿ ಇಲ್ಲ ಅಂತ ಈ ರಾಜ್ಯದ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರೆ 4 ಜಿಲ್ಲೆದ ರೈತ ಮುಖಂಡರು ಪಕ್ಷಿತವಾಗಿ ಡ್ಯಾಮ್ 59 ಕೋಟಿ ಕಟ್ಟಿ ಶೆಟ್ರು ಕುಂದಿಸ್ತು. ಇಲ್ಲ ಮಂತ್ರಿ, ನಾನು ಇವತ್ತು ಇರೋಂಥ ಸಲಹೆ ಸಮಿತಿ ಸವಾಲಾಗ್ತೀನಿ, ಯಾರು ಬೇಡ, ನಾನು ಅವತ್ತು ಹೇಳ್ತೀನಿ, ನನ್ನ ರೈತರ ಕೈ ಹಿಡ್ಕೊಂತ ಕಾಲು ಹಿಡ್ಕೊಂತೀನಿ, ಇಲ್ಲ ನೀನು 50 ನಾನು 50, 59 ಕೋಟಿ ಇಲ್ಲ ಆಳಿಗೆ 50-50, ಯಾವ ಸರ್ಕಾರ ಎಷ್ಟು ಕೊಡ್ತೈತೆ ಆಮೇಲೆ ನೋಡ್ಬಿಡೋಣ, ಆಮೇಲೆ ವಿಚಾರ ಮಾಡಿಬಿಡೋಣ. ರೈತರಿಗೆ ನೆರವಾಗಬೇಕು, ರೈತರ ಭಾವನೆಗೆ ಧಕ್ಕಾಗಬಾರ್ದು. ನಮಗೆ 2 ಬೆಳೆ ಬರ್ಬೇಕಂತ ನೀ ಸಂಕಲ್ಪ ಮಾಡ್ಕೆ, ನಾನು ಸಂಕಲ್ಪ ಮಾಡ್ಕೊಂತ ತುಂಗಭದ್ರಾ ಡ್ಯಾಮಿಗೆ ನಾವು ಹೋಗಿ 50-50 ಹಾಕಿ, ನೀ ಸರ್ಕಾರದಲ್ಲಿ ಒಬ್ಬ ಶಾಸಕ ಇದಿ, ಮಂತ್ರಿ ಇದಿ, ನೀನು ಎಷ್ಟು ಹಾಕ್ತೀವಿ ಗೊತ್ತಿಲ್ಲ, ನೀನು 50 ಹಾಕಿ. ನಾನು ರೈತ ಮುಖಂಡರನ್ನ ಹಿರಿಯರನ್ನ ಕಾಲು ಹಿಡಿದು ಕೈ ಹಿಡಿದಾಗಲೂ 50% ತಂದು ಡ್ಯಾಮಿಗೆ 59 ಕೋಟಿಯಲ್ಲಿ 30 ಕೋಟಿ ನಮ್ಮ ರೈತ ಮುಖಂಡರು ಕಡ್ಲಿದ್ದ ನಮ್ಮ ಕಾರ್ಯಕರ್ತರಲ್ಲಿ ಕೊಡಿಸಂತ ಕೆಲಸ ಮಾಡ್ತೀವಿ. ಸರ್ಕಾರ ಆಮೇಲೆ ನೋಡ್ಕೊಂಡ್ಬಿಡೋಣ, ಈ ರಾಜ್ಯದ ಮುಖ್ಯಮಂತ್ರಿದ ಆಮೇಲೆ ನೋಡೋಣ, ನೀರಾವರಿ ಮಂತ್ರಿದ ಆಮೇಲೆ ನೋಡೋಣ. ನಮ್ಮ 4 ಜಿಲ್ಲೆದ ರೈತರ ಭಾವನೆ ಬದಲಾವಣೆ ಮಾಡಬೇಡ. ನಮ್ಮ 4 ಜಿಲ್ಲೆ ರೈತರನ್ನ ಕಣ್ಣೀರು ಹಾಕ್ಸ್ಬೇಡ. ನಿನಗೆ ಸವಾಲು. ಇವತ್ತು ನೀನು ಮಂತ್ರಿ ಅದಿ, ನೀನು 50 ನಾನು 50, ಡ್ಯಾಮ್ ಶೆಟ್ರ್ ಕುಣಿಸ್ಬಿಡೋಣ. ಆಂಧ್ರ ತೆಲಂಗಾಣ ಎಷ್ಟು ಕೊಡ್ತಿತ್ತು ಅದನ್ನೆಷ್ಟು ನಮ್ಮ ರೈತರು ಇದ್ದ ದೃಷ್ಟಿಗಾಗಿ, ರೈತರ ನೋವಿಗಾಗಿ ನಾವು ರೈತರನ್ನ ರಕ್ಷಣೆ ಮಾಡೋಣ. ಒಂದು ಇಲ್ಲ, ನಿಮ್ಮ ಸರ್ಕಾರ ಘೋಷಣೆ ಮಾಡಿಬಿಡಿ, ಈ ರಾಜ್ಯದ ಮುಖ್ಯಮಂತ್ರಿ ಘೋಷಣೆ ಮಾಡಂತೇಳಿ, ಈ ತುಂಗಭದ್ರಾ ಡ್ಯಾಮ್ ಕಟ್ಸೋಕ್ಕಾಗಲ್ಲ ಅಂತ ಏನೇನ ಘೋಷಣೆ ಮಾಡಲಿ, ಮೀಡಿಯಾದ ಮುಂದೆ ಪತ್ರಿಕೆ ಮುಂದೆ ಒಂದು ಘೋಷಣೆ ಮಾಡೋನು. 59 ಕೋಟಿ ನಾನು ಈ 4 ಜಿಲ್ಲೆದ ರೈತರನ್ನ ಕಾಲಿಡಿದು ಕೈ ಹಿಡಿದವ್ರ ಮನೆಗೆ ದೀಡ್ಲಂಸರ ಹಾಕಿ ದುಡ್ಡು ತಂದು ಇದೇ ವರ್ಷದೊಳಗೆ ಡ್ಯಾಮಿನಲ್ಲಿ ಶೆಟ್ರ್ ಕುಣಿಸಂತ ಕೆಲಸ ನಮ್ಮ ರೈತ ಮುಖಂಡರು, ಪಕ್ಷ ಒಂದು ಭಾಗ, ನಮ್ಮ ರೈತ ಮುಖಂಡ, ನಮ್ಮ ರೈತ ಈ ಭಾಗದ ನೋವು ಲಕ್ಷಾಂತರ ಜನ ಗೂಳೆ ಹೋಗೋದನ್ನ ನಾವು ತಡೆಗಟ್ತು ನಿಂದಿರ್ತೀವಿ. 2 ಸವಾಲು ಆಗ್ತೀನಿ ಮಂತ್ರಿಗೆ, ನೀನು ಏನು ಶಕ್ತಿ ಇದ್ರೆ ಬಾ, ಹಾಳಿಗೆ 50-50. ಅದು ನಾನು ಯಾರು ನಮ್ಮ ರೈತರ ಜೊತೆ ಕಾಲು ಕೈಕೊಂಡಾಗಲೂ ನಿನಗೆ 50 ನಾನು ಸೋತೀನಿ, 50% ದುಡ್ಡು ಜೋಡಿಸ್ಕೊಡ್ತೀನಿ, 50% ಹಾಕಿ. ಯಾವ ಸರ್ಕಾರದ ನೆರವು ಬೇಡ, ಸರ್ಕಾರ ಕೊಡೋದು ಆಮೇಲೆ. ನಿನ್ನಿಂದ ಆಗಲ್ಲಕ್ಕ, ನಿಮ್ಮ ಸರ್ಕಾರ ಘೋಷಣೆ ಮಾಡಂತೇಳು, ಶೆಟ್ರನ್ನ ಕುಂದಿಸ್ಕೊ ಆಗಲ್ಲ ಅಂತ ನಿಮ್ಮ ಮುಖ್ಯಮಂತ್ರಿ ಘೋಷಣೆ ಮಾಡಂತೇಳು. 59 ಕೋಟಿ ನಾವು ನಮ್ಮ ರೈತ ಮುಖಂಡರು, ಈ 4 ಜಿಲ್ಲೆದ ನಾಯಕರು, ಈ 4 ಜಿಲ್ಲೆದ ಕಾರ್ಯಕರ್ತರನ್ನ, ಈ 4 ಜಿಲ್ಲೆ ಪಕ್ಷಿತತ್ವವಾಗಿದ್ದು, ಒಂದೇ ಪಕ್ಷ ಅಂತಿಲ್ಲ, ಪಕ್ಷಿತತ್ವವಾಗಿ ಅವ್ರ ಮನೆಗೆ ಹೋಗಿ ಕೈ ಹಿಡಿದು 59 ಕೋಟಿ ಜೋಡಿಸಿ ನಿಮ್ಮ ಸರ್ಕಾರ ಕೊಡೋಂಥ ಕೆಲಸ ಮಾಡ್ತು. ಕೆಲಸ ಮಾಡೋ ಯೋಗ್ಯತೆ ಕೆಲಸ ಮಾಡು, ಅದು ಕೂಡ ನೀನು ಯೋಗ್ಯತೆ ಕೆಲಸ ಮಾಡಿಸೋ ಯೋಗ್ಯತೆ ಇಲ್ಲ ಅಂದ್ರೆ ಅದು ಕೂಡ ಮಾಡಬೇಡ. ರೈತರಿಗೆ ನೋವು ಆಗೋದು, ರೈತರ ಕಣ್ಣೀರಿನಲ್ಲಿ ಚೆಲ್ಲಾಟ ಆಡಬೇಡ. ಈ ಕೆಲಸ ಮುಗಿಸಂತ ಕೆಲಸ ಮಾಡಂತ ನೀರಾವರಿ ಮಂತ್ರಿ ಒಂದು ಭಾಗ, ಈ ಜಿಲ್ಲೆದ ಉಸ್ತುವಾರಿ ಮಂತ್ರಿ ಸಲಹಾ ಅಧ್ಯಕ್ಷ ಶಿವರಾಜ್ ತಂಗಡಿಗೆರೆ ನಿಮಗೆ ಹೇಳೋದು ಇದು ವಾರ್ನಿಂಗು, ಇದು ನಿನಗೆ ಹೇಳೋದು
ಕಣ್ಣೀರಿನ ನೆರವು, ಕಣ್ಣೀರಿನ ದನಿ ಇದು. ನನ್ನ ಇದು ಪಾಲಿಟಿಕ್ಸ್ ದನಿಯಲ್ಲ ನಿನಗೆ ಹೇಳೋದು. ನನ್ನ ದನಿ, ನನ್ನ ಭಾವನೆ, ನನ್ನ ವಿಶ್ವಾಸ, ರೈತರ ನೋವು, ರೈತರ ಕಷ್ಟ, ರೈತರ ಭಾವನೆ ಅರ್ಥ ಮಾಡ್ಕೊಂಡು ನನ್ನ ಹೇಳಿಕೆ ಇವತ್ತು ಮಾಧ್ಯಮ ಮುಂದೆ ಹೇಳ್ತಂದ್ರೆ ಇದು ನನ್ನ ದನಿ ಪಾಲಿಟಿಕ್ಸ್ ಅಲ್ಲ, ರೈತರ ಕಣ್ಣೀರಿನ ದನಿ, ರೈತರ ನೆರವಿನ ದನಿ, ರೈತರ ಭಾವನೆ ದನಿ ಅಂತ ನಿನ್ನ ಮುಂದೆ ಹೇಳಿ ಇವತ್ತು ನನ್ನ ಪ್ರೆಸ್ ಮೀಟ್ ನಿನಗೆ ವಾರ್ನಿಂಗ್. ಇದು ಪ್ರೆಸ್ ಮೀಟ್ ಅಲ್ಲ. ರೈತರ ಕಣ್ಣೀರಿನ ಎಂದು ಕಮ್ಮಿ ಮಾಡ್ತಿ ನಿನಗೆ ಒಳ್ಳೇದಾಗ್ತದೆ. ರೈತರ ಕಣ್ಣೀರಲ್ಲಿ ರಕ್ತರ್ಸಂತ ಕೆಲಸ ನೀನು ಮಾಡಕತ್ತಿ. ಆ ರಕ್ತದ ಕಣ್ಣೀರು ಇದು ನಿನ್ನ ಕೊನೆ ಕಣ್ಣೀರು ಅಂತ ಹೇಳಿ ನಾನು ಈ ಮಾಧ್ಯಮದ ಮಿತ್ರರ ಮುಂದೆ ಇವತ್ತು ನಾನು ಹೇಳೋ ಮಾತು ಯಾವುದು ಮಾಧ್ಯಮದ ಮುಂದೆ ಕಮ್ಮಿ ಆಗಬಾರ್ದು, ಯಾವುದು ಮಾಧ್ಯಮದ ಮುಂದೆ ಕಮ್ಮಿ ಆಗಬಾರ್ದು. ಇವತ್ತು 4 ಜಿಲ್ಲೆಯ ಬಹುಶಃ ನಮ್ಮ ನೀರಾವರಿ ಮ್ಯಾಗ ನಿಂತೈತಿ. ಇವತ್ತು ನಾನು ಭಾಳಷ್ಟು ವಿನಂತಿ ಮಾಡ್ತೀನಿ ರೈತ ಮುಖಂಡರು ಕೂಡ, ಮೊನ್ನೆ ನಿನಗೆ ಬುದ್ಧಿ ಐತೆ, ನಿನಗೆ ನೀನು ಎಜುಕೇಟೆಡ್ ಅನ್ಎಜುಕೇಟೆಡ್ ಹೇಳಿದಂಗ ಒಬ್ಬ ಅಧಿಕಾರಿ ಜೊತೆಗೆ ಏನು ಹೇಳ್ತದಿ, ಹೀರೆ ಉಗ್ಗಿದ್ರೆ ಕ್ಯಾನ್ಸರ್ ಬರ್ತದೆ ಅಂತ ಹೇಳ್ತಿ. ನಾಚಿಕೆ ಐತಿ ನಿನಗೆ. ಹೀರೆ ತಂದು ಕೊಡೋಕೆ ನಿನಗೆ ಬುದ್ಧಿಲ್ಲ. ನಿನ್ನ ಸರ್ಕಾರ ಹೀರೆ ಸಪ್ಲೈ ಮಾಡೋಂಥ ಯೋಗ್ಯತೆ ಇಲ್ಲ. ಈ ರಾಜ್ಯದ ಈ ಜಿಲ್ಲೆದ ಅಜೆಂಡ ಏನಂತ ನಿನಗೆ ಗೊತ್ತಿಲ್ಲ, ಈ ಜಿಲ್ಲೆದ ಗುರಿ ಏನಂತ ಗೊತ್ತಿಲ್ಲ. ನಿನ್ನನ್ನು ಮೀಡಿಯಾದ ಮಂದಿ ಹೇಳ್ತೀನಿಲ್ವ, ಪಾಪ ಅಧಿಕಾರಿಗಳು ಕೊಟ್ಟಂತ ವರದಿನ ಓದ್ತಾ ಇದೆಯಾ? ನೀ ಶಾಣೆ ಇದೆಯಾ? ನಿನಗೆ ಬುದ್ಧಿಗಿನ ಐತಾ? ಇಷ್ಟುವರೆಗೂ ಮರ್ತಿದ್ದ ಈ ಜಿಲ್ಲೆದ ಅಜೆಂಡ ಎಷ್ಟು, ಈ ಜಿಲ್ಲೆಗೆ ಎಷ್ಟು ಮೆಟ್ರಿಕ್ ಟನ್ ಬೇಕಂತ ನಿನಗೆ ಬುದ್ಧಿಲ್ಲ. ಎಲ್ಲ ಜನ ಹೀರೆ ಇಲ್ಲ ಮಣ್ಣು ತಿಂದು 10 ಮ್ಯಾಗ ನಿನ್ನೆ ಇವತ್ತು ಪಾಪ ಆಗಸ್ಟ್ 15ಕ್ಕೆ ಪತ್ರಿಕೆ ಮುಂದೆ ಘೋಷಣೆ ಮಾಡ್ತೀನಿ. ಬುದ್ಧಿಗಿನ ಐತಾ? ನಾನು ಹೇಳ್ತಾ ಇದ್ದೀನಿ ಮಂತ್ರಿಗಳೇ, ಇದು ನಮ್ಮ ರಕ್ತ ಕಣ್ಣೀರು, ರೈತರ ಕಣ್ಣೀರು. ನಾನು ಪಾಲಿಟಿಕ್ಸ್ ಮುಂದೆ ಇವತ್ತು ಮೀಡಿಯಾದ ಮುಂದೆ ಬಂದಿಲ್ಲ, ರೈತರ ಭಾವನೆ ಹಂಚಿಕೊಂಡು ಬಂದೀನಿ. ರೈತರ ಕಣ್ಣೀರು ಒರೆಸಂತ ಕೆಲಸ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು. ಇಲ್ಲ ನೀನು ರಾಜೀನಾಮೆ ಕೊಟ್ಟು ನಿನ್ನಿಂದ ಏನು ಮಾಡೋಕ್ಕಾಗಿಲ್ಲ ಅಂದರೆ ಶಾಸಕಾಗಿ ಉಳ್ಕೊಂಬಿಡು. ನೀನೇ ಸಲಹೆ ಸಮಿತಿ ಅಧ್ಯಕ್ಷ ಆಗಬೇಡ. ನೀನು ಶಾಸಕ, ನಿನ್ನ ಕ್ಷೇತ್ರಕ್ಕೆ ಸೀಮಿತ ರೈಟ್ಸ್. ನಾನು ಏನು ಮಾಡೋಕ್ಕಾಗಲ್ಲ, ನಾನು ಒಬ್ಬ MLA. ನಿನಗೆ ಬುದ್ಧಿಲ್ಲನೋ? ನಿನಗೆ ನಿಮ್ಮ ಸಿನ್ನೂರು ಶಾಸಕರು ಹಂಪನಗೌಡರು, ಬಾದ್ರಲ್ಲಿ ಹಂಪನಗೌಡರು ನೇರವಾಗಿ ಪಕ್ಷ ಬಿಟ್ಟು ಮಾತಾಡಿದರು. ಹೌಸ್ನಲ್ಲಿ ನಾನು ಅವ್ರ ಮಾತಿನ ಅಭಿನಂದನೆ ಹೇಳ್ತೀನಿ. ಯಾಕಂದರೆ ಪಾರ್ಟಿ ನೋಡಿಲ್ಲ ಅವರು. ರೈತರ ಹಿತದೃಷ್ಟಿಗಾಗಿ, ರೈತರ ಭಾವನೆಗೆ ತಕ್ಕಂಥ ರೈತರ ಕಣ್ಣೀರು ನೋಡಿ ಇವತ್ತು ಇಡೀ ಶಾಸಕರು, ಬಾದ್ರಲ್ಲಿ ಹಂಪನಗೌಡರು, ಸಿನ್ನೂರು ಶಾಸಕರು ರೈತರ ಬಗ್ಗೆ ಕಾಜುವಹಿಸಿ ಹೌಸ್ನಲ್ಲಿ ಮಾತಾಡಿ ರೈತರ ಕಣ್ಣೀರು ಒರೆಸಂಥ ಕೆಲಸ ಹಂಪನಗೌಡರು ಮಾಡ್ಯಾರ. ಅವ್ರಿಗೆ ಕೂಡ ನಾನು ಅಭಿನಂದನೆ ಹೇಳ್ತೀನಿ. ನನ್ನ ಡ್ಯಾಮಿನ ಬಗ್ಗೆ, ನನ್ನ ನೀರಾವರಿ ಬಗ್ಗೆ, 4 ಜಿಲ್ಲೆಯ ಭವಿಷ್ಯದ ಬಗ್ಗೆ ಒಬ್ಬ MLA ಆಗಿ ಮಾತಾಡಿದ್ರೆ ನಮ್ಮ ರೈತರ ಪರವಾಗಿ ಅಭಿನಂದನೆ ಹೇಳ್ತೀನಿ. ಇವತ್ತು ನಿನಗೆ ಮಾಡೋ ಯೋಗ್ಯತೆ ಇಲ್ಲ ಅಂದರೆ ಮಂತ್ರಿಗೆ ರಾಜೀನಾಮೆ ಕೊಟ್ಟು ಶಾಸಕ ಆಗೋಳಿ. ಈ ಜಿಲ್ಲಾ ಸಲಹೆ ಸಮಿತಿ, ನೀರಾವರಿ ಸಮಿತಿ ಇನ್ನೊಬ್ರಿಗೆ ಕೊಡು. ನಿನ್ನಲ್ಲಿ ಮಾಡೋ ಯೋಗ್ಯತೆ ಇಲ್ಲ, ಫಸ್ಟ್ ರಾಜೀನಾಮೆ ಕೊಡೋಂಥ ಕೆಲಸ ನೀ ಸಲಹೆ ಸಮಿತಿ ಮಾಡು, ನಿನ್ನ ಮಂತ್ರಿಗಿರಿಗೆ ಮಾಡು. ನೀನು ಶಾಸಕ ರಾಜೀನಾಮೆ ಕೊಡಂತ ನಾವು ಕೇಳೋಲ್ಲ. ಜನ ನಿನಗೆ ಅಧಿಕಾರ ಕೊಟ್ಟರು, ನೀನು ಕ್ಷೇತ್ರಕ್ಕೆ ಮತದಾರ ದೇವರು ಕೊಟ್ಟರೆ ನೀನು 5 ವರ್ಷ ಮಾಡು. ನಾನು ಅದಕ್ಕೆ ಶಾಸಕತೆ ನಂಗೆ ರಾಜೀನಾಮೆ ಕೇಳಕ್ಕೆ ಹೋಗಲ್ಲ. ನೀನು ಮಂತ್ರಿಗೆ ರಾಜೀನಾಮೆ ಕೇಳ್ತಿದ್ವಿ ನಾನಲ್ಲ. ಇವತ್ತು 4 ಜಿಲ್ಲೆಯ ರೈತರ ಭಾವನೆ ಅಂತ ಅರ್ಥ ಮಾಡಿ ಕೆಲಸ ಮಾಡಬೇಕು, ರೈತರ ಕಣ್ಣೀರು ಒರೆಸ್ಬೇಕಂತ ತಮ್ಮ ಎಲ್ಲ ಮಾಧ್ಯಮ ಮುಖಾಂತರ ಈ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ. ಇವತ್ತೇನು ಗೌಸಿದ್ದಪ್ಪನ ಕೊಲೆ ಆಗೈತಿ. ಇವತ್ತು ಇಡೀ 4 ಜಿಲ್ಲೆಲ್ಲ ಇಡೀ ರಾಜ್ಯದಾಗ ಹಿಂದೂ ಧರ್ಮದ ನಮ್ಮ ST ಸಮಾಜದ ಯುವಕರು, ನಾಯರು ಭಾವನೆಯವರು ಕಣ್ಣೀರು ನೋಡ್ರೆ ನಮಗೆ ದುಃಖ ಆಗ್ತೈತೆ. ಏನಪ್ಪ ಒಬ್ಬ ಯುವಕನ ಕಳಕನ್ನುವಂಥ ಒಂದು ನವಿನಲ್ಲಿ ಇದ್ದೈತಿ ಜನ. ಇವತ್ತು ST ಸಮಾಜದವರು ಹಿಂದೂ ಧರ್ಮದ ನವಿನಲ್ಲಿದ್ದಾಗ ಅದನ್ನ ಮರೆ ಮಾರ್ಚಕ್ಕಾಗಿ, ಅದನ್ನು ಬದಲಾವಣೆಯನ್ನು ತಿರ್ಚೋಕ ಸಲುವಾಗಿ ಇವತ್ತು 6 ಶೆಟ್ರ್ ಕಿತ್ತೇವೆ ಅಂತ ಇವತ್ತು ಹೇಳ್ತಾ ಇದ್ದೇನೆ. ಅಂದ್ರೆ ಇಲ್ಲಿವರೆಗೆ ಮರ್ತಿದ್ದೆ ನೀನು? ನೀರು ಬಂದು ಇವತ್ತು 1-2 ತಿಂಗಳಾಯ್ತು. ಇವತ್ತು ಡ್ಯಾಮಿಗೆ ನೀರು ಬಂದು 2 ತಿಂಗಳಾಯ್ತು. ನೀನು ಮರ್ತಿದ್ದೆ. ಅಧಿಕಾರಿಗಳ ವರದಿ ತಗೋಬೇಕಾಗಿತ್ತಲ್ಲ. 1 ಶೆಟ್ರ್ 19 ಶೆಟ್ರ್ ರೈಟ್ಸ್, ಇನ್ನು 6 ಶೆಟ್ರ್ ಕಿತ್ತುವಂತ ಇವತ್ತು ಹೇಳ್ತಿದ್ದೆ. ಮತ್ತು ಇಲ್ಲಿವರೆಗೆ ಮಲ್ಕೊಂಡಿದ್ದೆ. ಇವತ್ತು ಕಿತ್ತೋದ್ರೆ ಇಂದಕ್ಕೆ ಅಟ್ಲೀಸ್ಟ್ ಶೆಟ್ರ್ ಕಿತ್ತವಂಥವ್ರು ಬದಲಾವಣೆ ಮಾಡಿ ಅದಕ್ಕೆ ಏನು ಸಣ್ಣ ಪುಟ್ಟ ವರ್ಕ್ಗಳಿರುತ್ತೆ ಅವು ಕೂಡ ಮಾಡೋಂಥ ಕೆಲಸ ಇವತ್ತು ಮಂತ್ರಿ ಮಾಡಿಲ್ಲ. ಹೌಸ್ ನಡೆತಿನಾಗ ಇಡೀ 6.5 ಕೋಟಿ ಜನ ಹೌಸ್ ನೋಡಕ್ಕೆ ಹಚ್ಚಾರ. ಈ ಮನುಷ್ಯ ಪಾಪ ಯಾರೋ ಪುಣ್ಯಾತರು ಬುದ್ಧಿಜೀವಿಗಳು ಎಕ್ಸ್ಪರ್ಟ್ ಆಗ್ಯಾರ. ಶಾಸಕರು, ಸಂಸದರು, ಬುದ್ಧಿಜೀವಿಗಳು ಎಕ್ಸ್ಪರ್ಟ್ ಅನ್ನೋಂಥ ದಿನಗಳಲ್ಲಿ ಈ ರಾಜ್ಯದ ಏನಪ್ಪ ಹೌಸ್ ಇಡೀ ಸರ್ಕಾರನೇ, ಇಡೀ ಚೀಫ್ ಮಿನಿಸ್ಟ್ರು ಎಲ್ಲರೂ ಇವತ್ತು ಸಂತಾಪ ಸೂಚನೆ ಇಡೀ ರಾಜ್ಯದಲ್ಲಿ ಎಕ್ಸ್ಪರ್ಟ್ ಆದಂಥ ಬುದ್ಧಿಜೀವಿಗಳು ಸಂತಾಪ ಸೂಚನೆ ರಾಜ್ಯ ಸರ್ಕಾರ ಮಾಡಿದ್ರೆ ಈ ಮನುಷ್ಯ ನೆಕ್ಕಂತ ಕುಂತಾನೆ ಕಿಚ್ಚಿ ಅಂತೇಳಿ. ಅಲ್ಲಿ ಏನು ಹೇಳಿದ್ರು ಸಭಾನಾಯಕರು, ರೇ ಶಿವರಾಜ್ ನಡಿ ಹೊರಗೆ ನಡಿ, ಶಿವರಾಜ್ ನಿನಗೇನೈತ
ಜನ ನೋವಿನಿಂದ ನಮ್ಮ ಸರ್ಕಾರ ಸಂತಾಪ ಸೂಚನೆ ಮಾಡೋ ಜನ ನೀನು ನೋಡಿದೆ ಕಿಚ್ಚಿ ಕಿಚ್ಚಿ ನೆಕ್ಕಂತ ಕುಂತಿ ಅಂತ ಒಬ್ಬ ಸಭಾನಾಯಕ ಹೇಳಿದಾಗ ಎದ್ದು ಹೊರಗೋತ ಔಷಧಿದ್ದಿ ಈ ಮನುಷ್ಯಗೆ ಎಷ್ಟು ನಾಚಿಗೆಟ್ಟವಂತ ನನಗೆ ಅನಿಸ್ತೈತಿ. ರಾಜ್ಯನ ಸರ್ಕಾರನೇ ಇವತ್ತು ಸಂತಾಪ ಸೂಚನೆ ಸರ್ಕಾರ ಮಾಡಿದ್ರೆ ಈ ಮನುಷ್ಯಗೆ ಅದನ್ನ ಬಿಟ್ಟು ಅದನ್ನ ಕಬರು ಬಿಟ್ಟು ಅದು ಅರಿವಿಲ್ಲದೇ ಸಂತಾಪ ಸೂಚನೆ ಇಡೀ ಸರ್ಕಾರ ಮಾಡಿದರೆ 224 ಜನ ಶಾಸಕರು ಈ ರಾಜ್ಯಕ್ಕೆ ಸತ್ತಂತರಿಗೆ ಎಕ್ವಾಡಾದರೆ ಸಂತಾಪ ಸೂಚನೆ ಹೇಳಿದ್ರೆ ಈ ಮನುಷ್ಯ ಕಿಸಿ ಕಿಸಿ ನೆಕ್ಕಂತ ಸರ್ಕಾರದಲ್ಲಿ ವಿಧಾನಸಭೆಯಲ್ಲಿ ಕುಂತಾನಂದ್ರೆ ಸಭಾ ಅಧ್ಯಕ್ಷರು ಬೇಯ್ತಾರಂದ್ರೆ ಈ ಮನುಷ್ಯಗೆ ಎಷ್ಟು ನಾಚಿಗೆ ಬರ್ತಾರಂತ ಒಂದು ಭಾಗ